ಮೊದಲು ಪೇಷಂಟ್ಸ್ ಬರುವಾಗ ಅವರು ಸಿಂಪ್ಟಮ್ಸ್ ಹೇಳ್ತಿದ್ರು, ನಾವು ಅವರ ಲಕ್ಷಣಗಳನ್ನು ನೋಡಿಕೊಂಡು ಹಿಸ್ಟ್ರಿ ಟೇಕಿಂಗ್ ವಾಸ್ ಅನ್ ಆರ್ಟ್ ಅರ್ಥ ಮಾಡಿಕೊಂಡು ಕಾಯಿಲೆ ಡಯಾಗ್ನೋಸಿಸ್ ಮಾಡ್ತಿದ್ರು. ಇವಾಗ ಏನಾಗಿದೆ, ಬ್ಲಡ್ ಟೆಸ್ಟ್ ರಿಪೋರ್ಟ್ ನೋಡಿ ಏನು ಥೈರಾಯ್ಡ್ ಆಯ್ತು, ಥೈರಾಯ್ಡ್ ಜಾಸ್ತಿ ಆಯ್ತು, TSH ಜಾಸ್ತಿ, ಹೈಪೋಥೈರಾಯ್ಡಿಸಮ್, ಅದನ್ನು ಮಾತ್ರ ತಗೊಳ್ಳೋದು ಇಲ್ಲ. ಆಯುರ್ವೇದ ಪ್ರಕಾರ ನೀವು ಆರ್ಟ್ ಆಫ್ ಹಿಸ್ಟ್ರಿ ಟೇಕಿಂಗ್ ಬರಬೇಕು. ನಿಜವಾಗಿ ನಿಮ್ಮ ಬಾಡಿಯಲ್ಲಿ ಯಾವಾಗಲೂ ಶೀತಕಂ ಚಳಿಯಾದಾಗೆ ಆಗ್ತದೆ, ಗೌರವಂ ತಲೆಯಲ್ಲಿ ಭಾರದಾಗೆ ಆಗೋದು. ಇನ್ನೊಂದು ಗೌರವದ ಶಬ್ದದ ತಾತ್ಪರ್ಯ ಅಂತ ಆಯುರ್ವೇದ ಪ್ರಕಾರ ಇಡೀ ಬಾಡಿಯಲ್ಲಿ ದಪ್ಪ ಕವರಿಂಗ್, ಹೇಗೆ ಚರ್ಮ ಚರ್ಮವತ್ ಅಂತ ಹೇಳಿದ್ರೆ, ತುಂಬಾ ಫ್ಯಾಟ್ ಜಾಸ್ತಿ ಆದ್ರೆ ಏನಾಗೋದು, ಬೆವರ್ತದೆ. ಆವಾಗ ಒಂಥರ ಫೀಲಿಂಗ್ ಇರ್ತದೆ, ಅಯ್ಯೋ ಆಸ್ ಇಫ್ ನನ್ನ ಬಾಡಿ ಮೇಲೆ ಏನಾದ್ರೂ ಒಂದು 10 kg ಒಂದು ವೇಟ್, ಒಂದು ಆರ್ಮರ್, ಯಾವುದು ಚರ್ಮದ ಒಂದು ಲೇಯರ್ ಆಗಿದೆ, ಅದು ಗೌರವ ಫೀಲಿಂಗ್. ವೇಟ್ ಜಾಸ್ತಿ ಆಗ್ತದೆ, ಫ್ಯಾಟ್ ಜಾಸ್ತಿ ಆಗ್ತದೆ. ನೋಡಿರ್ಬೋದು ಹೈಪೋಥೈರಾಯ್ಡಿಸಮ್ ಅಲ್ಲಿ ಸಡನ್ ಬಾಡಿ ವೇಟ್ ಜಾಸ್ತಿ ಆಗುದು, ತುಂಬಾ ಬೆವರ್ತಾರೆ, ಮತ್ತೆ ತುಂಬಾ ಗಾಬರಿ ಆದಾಗೆ ಆಗ್ತದೆ, ಬಾಡಿ ಫುಲ್, ಮೈ ಕೈ ಎಲ್ಲ ಫುಲ್ ಕೋಲ್ಡ್, ಕೈ ಎಲ್ಲ ಕೋಲ್ಡ್ ಆದಾಗೆ ಆಗ್ತದೆ. ಮತ್ತೆ ಇಡೀ ಬಾಡಿಯಲ್ಲಿ ರುಜ ಅಂತ ಹೇಳಿದ್ರೆ ಒಂಥರ ಸ್ಟಿಫ್ನೆಸ್ ಮತ್ತೆ ಪೇನ್, ಮೆಲೇಸ್ ಇರ್ತದೆ. ಏನ್ ಮಾಡ್ಬೇಕು, ಸರಿ ಮಾಡ್ಲಿಕ್ಕೆ ಮೊದಲು ನಿಂಗೆ ಗೊತ್ತಾಗ್ಬೇಕು. ಹಿಂಗೆ ಆಯ್ತು, ಆಚಾರ್ಯ ಹೇಳ್ತಾರೆ, ವಾತ ಪಿತ್ತ ಕಫದಲ್ಲಿ ಪಿತ್ತ ಕಮ್ಮಿ ಆದ್ರೆ ಪಿತ್ತ ಲಕ್ಷಣ ನಿಮ್ಗೆ ಸಿಗುದಿಲ್ಲ. ಅದು ಪಿತ್ತ ಕಮ್ಮಿ ಆದ ಕೂಡಲೇ ಕಫ ಜಾಸ್ತಿ ಆಗ್ತದೆ, ಇಲ್ಲಿ ಕಫ ಜಾಸ್ತಿ ಆದ ಕೂಡಲೇ ಫ್ಯಾಟ್ ಜಾಸ್ತಿ ಆಗತ್ತೆ, ಫ್ಯಾಟ್ ಜಾಸ್ತಿ ಆದ ಕೂಡಲೇ ಗೌರವತ್ವ ಜಾಸ್ತಿ ಆಗ್ತದೆ, ಮತ್ತೆ ಶೀತ ಜಾಸ್ತಿ ಆಗ್ತದೆ. ಆದ್ರೆ ಬಾಡಿ ತುಂಬ ತಂಪಾಗಿ ಬಿಡುತ್ತೆ. ಅದರ ಜೊತೆಗೆ ಸಮೀರಣಂ, ಈ ಕಫ ಏನ್ ಮಾಡೋದು, ಸಮೀಕರಣ ಅಂತ ಹೇಳಿದ್ರೆ ವಾಯು ಸಮೃದ್ಧ, ವಾಯುದ ಪಾತನ್ನು ಬ್ಲಾಕ್ ಮಾಡ್ತದೆ. ಅದರಿಂದ ಈ ಎಲ್ಲ ಸಿಂಪ್ಟಮ್ಸ್ಗಳು, ಲಕ್ಷಣಗಳು ನೋಡ್ಲಿಕ್ಕೆ ಸಿಗ್ತದೆ. ಪಿತ್ತದ ಲಕ್ಷಣ ಕಡಿಮೆ ಆಗೋದು, ಕಫದ ಲಕ್ಷಣ ಹೆಚ್ಚಾಗೋದು, ವಾಯು ಲಕ್ಷಣ ಸ್ವಲ್ಪ ಮಟ್ಟಿಗೆ ಸಿಗ್ತದೆ, ರುಜ, ಇಡೀ ಬಾಡಿಯಲ್ಲಿ ಮೆಲೇಸ್. ಏನ್ ಮಾಡಬೇಕು, ನಿಜವಾಗಿ ಈ ಕುಲ್ಥಿ, ಹಾರ್ಸ್ ಗ್ರಾಮ್, ಇದನ್ನು ನಾವು ಹೇಳೋದು ಹುರಳಿ ಅದ್ಭುತವಾದ ಕಫಹರ ಔಷಧಿ. ನೀವು ಹುರಳಿದ ಒಂದು ದಾಲ್ ತೋವೆ ರೆಡಿ ಮಾಡಬೇಕು, ನೀರಲ್ಲಿ ಹಾಕಿ ಸೂಪ್ ರೆಡಿ ಮಾಡಬೇಕು. ಕುಲಥಿ ಯೂಷ ಅಂತ ನಾವು ಹೇಳ್ತೇವೆ. ಇದರಲ್ಲಿ ಕುಕ್ ಆದ್ಮೇಲೆ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಜಿಂಜರ್, ಶುಂಠಿ ಹಾಕಬೇಕು, ಇದು ಸಹ ಒಳ್ಳೆ ಕಫಹಾರ. ಆಮೇಲೆ ಸ್ವಲ್ಪ ತುಳಸಿ ಎಲೆವನ್ನು ಹಾಕಬೇಕು, ಇದು ಸಹ ಕಫಹಾರ. ಮತ್ತೆ ಪಿತ್ತವನ್ನು ಸಹ ಒಳ್ಳೆ ಚೆನ್ನಾಗಿ ಜಾಸ್ತಿ ಸರಿ ಮಾಡಿ ಬಿಡೋದು, ಅದು ಲೇವಲಿಗೆ ತರೋದು. ವಾಯುವನ್ನು ಸಹ ಚೆನ್ನಾಗಿ ಹೆಲ್ಪ್ ಮಾಡ್ತದೆ, ತ್ರಿದೋಷಕ್ಕೆ ಒಳ್ಳೆಯದು ತುಳಸಿ. ಇದನ್ನು ತಗೊಂಡು ಸೂಪನ್ನು ಕುಡಿಬೇಕು. ಮತ್ತೆ ಆರೋಗ್ಯ ವರ್ಧನಿ ಮತ್ತೆ ಕಾಂಚನಾರ ಗುಗ್ಗುಲು ಬೆಳಿಗ್ಗೆ ಮತ್ತೆ ಸಂಜೆ ಪ್ರಯೋಗ ಮಾಡಿದ್ರೆ 1 ತಿಂಗಳವರೆಗೆ ಆಚಾರ್ಯ ಹೇಳ್ತಾರೆ, ಯಾವುದು ದೇಹದಲ್ಲಿ ಗ್ಲ್ಯಾಂಡ್ಗಳಲ್ಲಿ ಸ್ವೆಲ್ಲಿಂಗ್ ಇದ್ರೆ, ಇನ್ಫೆಕ್ಷನ್ ಇದ್ರೆ ಅದೆಲ್ಲ ಸರಿ ಆಗ್ತದೆ.